ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಆಶನಾಳ ಗ್ರಾಮದ ಆಶನಾಳ ಗೇಟ್ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಇರುವ ಶ್ರೀ ಭಾಗ್ಯವಂತಿ ಮಠದಲ್ಲಿ 16 ವರ್ಷದ ಅಪ್ರಾಪ್ತ ಬಾಲಕಿಯೊಬ್ಬಳು ಪತ್ತೆಯಾಗಿದ್ದು, ಆಕೆಯನ್ನ ಹಲವು ವರ್ಷಗಳಿಂದ ಮಠದ ಆವರಣದಲ್ಲಿ ಇರಿಸಿಕೊಂಡು ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಮಕ್ಕಳ ಸಹಾಯವಾಣಿ 1098 ಬಂದ ದೂರಿನ ಆಧಾರದ ಮೇಲೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಪೊಲೀಸರು ಜಂಟಿಯಾಗಿ ದಿಢೀರ್ ಕಾರ್ಯಾಚರಣೆ ಮಾಡಿ ಬಾಲಕಿಯನ್ನ ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. ಬಳಿಕ ಆಕೆಯನ್ನ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಹಾಜರುಪಡಿಸಲಾಗಿದ್ದು, ವೈದ್ಯಕೀಯ ಪರೀಕ್ಷೆ ಸೇರಿ ಅಗತ್ಯ ಕಾನೂನು ಪ್ರಕ್ರಿಯೆ ಮುಂದುವರೆದಿದೆ. ಮಠದಲ್ಲಿ ವಾಸವಾಗಿದ್ದ ಅಣ್ಣಪ್ಪ ಪೂಜಾರಿ ಎಂಬಾತ ಗತ್ತರಗೆ ಭಾಗಮ್ಮ ದೇವರ ಹೆಸರಲ್ಲಿ ಸಣ್ಣ ಗುಡಿ ನಿರ್ಮಿಸಿಕೊಂಡು ತಾನು ದೇವರ ಆರಾಧನೆ ಮಾಡ್ತೀನಿ, ತನ್ನ ಮೈ ಮೇಲೆ ಭಾಗ್ಯವಂತಿ ದೇವತೆ ಬರ್ತಾಳೆ ಹಾಗೂ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಿ ಅಂತ ಭಕ್ತರನ್ನ ನಂಬಿಸ್ತಾ ಇದ್ದ. ಮಟ್ಕಾ ಸಂಖ್ಯೆಗಳನ್ನ ಹೇಳ್ತೀನಿ ಅಂತ ಜನರಿಂದ ಹಣ ಪಡಿತಾ ಇದೆ ಎಂಬ ಆರೋಪವೂ ಕೂಡ ಸ್ಥಳೀಯವಾಗಿ ಕೇಳಿಬಂದಿದೆ. ಸುರಪುರ ತಾಲೂಕಿನ ಹೆಗ್ಗಣದೊಡ್ಡಿ ಗೋಡಿಹಾಳ ಗ್ರಾಮದ 16 ವರ್ಷದ ಬಾಲಕಿಯನ್ನ ಕಳೆದ ಸುಮಾರು 3 ವರ್ಷಗಳಿಂದ ಮಠದ ಆವರಣದಲ್ಲಿ ಇರಿಸಿಕೊಂಡಿದ್ದಾನೆ ಎಂಬ ಮಾಹಿತಿ ಅಧಿಕಾರಿಗಳಿಗೆ ದೊರೆತಿದೆ. ಮಠದ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಸಣ್ಣ ಮನೆಯೊಂದನ್ನು ಮಾಡಿಕೊಂಡು ಆರೋಪಿ ವಾಸವಾಗಿದ್ದ. ರಾತ್ರಿ ವೇಳೆ ಯಾರೂ ಇಲ್ಲದ ಸಂದರ್ಭದಲ್ಲಿ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ದಾನೆ ಎಂಬ ಗಂಭೀರ ಆರೋಪ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ದೂರಿನ ಹಿನ್ನೆಲೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಹಾಗೂ ಪೊಲೀಸರು ಆಶನಾಳ ಗೇಟ್ ಬಳಿಯ ಅರಣ್ಯ ಪ್ರದೇಶದಲ್ಲಿ ಇರುವ ಮಠಕ್ಕೆ ತೆರಳಿ ಪರಿಶೀಲಿಸಿದ್ದಾರೆ. ಈ ವೇಳೆ ಬಾಲಕಿ ಮಠದಲ್ಲಿ ಇರುವುದು ಪತ್ತೆಯಾಗಿದ್ದು, ಅಧಿಕಾರಿಗಳು ಆಕೆಯನ್ನು ರಕ್ಷಿಸಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮಕ್ಕಳ ರಕ್ಷಣಾಧಿಕಾರಿ ಗೋವಿಂದ ರಾಥೋಡ್ ಮಾತನಾಡಿ, ಬಾಲಕಿಯನ್ನ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಹಾಜರುಪಡಿಸಲಾಗಿದೆ. ವೈದ್ಯಕೀಯ ಪರೀಕ್ಷೆ ಸೇರಿ ಅಗತ್ಯ ಕಾನೂನು ಪ್ರಕ್ರಿಯೆ ನಡೆಯಲಿದ್ದು, ಬಾಲಕಿಯ ಹೇಳಿಕೆ ದಾಖಲಾದ ಬಳಿಕ ಪ್ರಕರಣದ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದಿದ್ದಾರೆ. ಆರೋಪಗಳ ಸತ್ಯಾಸತ್ಯತೆ ಕುರಿತು ಪೊಲೀಸರು ಹಾಗೂ ಮಕ್ಕಳ ರಕ್ಷಣಾ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಆರೋಪಗಳು ದೃಢಪಟ್ಟ ಬಳಿಕ ಕಾನೂನುಬದ್ಧ ಕ್ರಮ ಜರುಗಿಸಲಾಗುತ್ತೆ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಏನೋ ಒಂದು ಕಾಲ್ ಬಂದಿದೆ ಸ್ವಾಮಿಗಳ, ಏನಿಲ್ಲ ಮತ್ ಬರುವಂತ 1 5 ನಿಮಿಷ ಹೊರಗೆ ನೀ ಕೊಡ. ನಿಮ್ಮ ಹೆಸರೇನು ಸ್ವಾಮಿ? ನಮ್ಮ ಹೆಸರು ಅಣ್ಣಪ್ಪ. ಅಣ್ಣಪ್ಪ ಸ್ವಾಮಿ. ಹೌದು. ಎಷ್ಟು ವರ್ಷ ಆಯ್ತು ಮಠ ಮಾಡ್ಕೊಂಡು? 12 ವರ್ಷ ಆಯ್ತು. 12 ವರ್ಷ ಆಯ್ತು. ಏನಂತ ನೀವು ಮಾಟ ಮಾಡೋದಾ ಅಥವಾ ಹೆಂಗೆ? ಏನಿಲ್ಲ, ಸುಮ್ಮನೆ ದೇವ್ರು ಏನ್ ದೇವ್ರು ಹೇಳ್ತೀರಿ? ಹೇಳ್ತೀವಿ ನೋಡಿ. ಈ ಹುಡುಗಿನ ಯಾಕೆ ಇಟ್ಕೊಂಡಿದ್ದೀರಿ? ಅವ್ರು ನಮ್ಮ ಹೆಂಡತಿ ಅಣ್ಣನ ಮಕ್ಕಳು ಇಬ್ಬರು ಆಗಿದ್ರು, ಇಲ್ಲೇ ಇರ್ತಾರೆ. ನಿಮ್ಮ ಹೆಂಡತಿನ ಅಣ್ಣನ ಮಕ್ಕಳು, ಸಂಬಂಧಿಕರು. ನಮ್ಮ ಹೆಂಡತಿ ಅಣ್ಣನ ಮಕ್ಕಳು. ಸಾಲಿ ಹೋಗಲ್ಲ ಯಾರು ಆಕಿ ಹೋಗ್ತಾಳ? ಈ ಹುಡುಗಿ ಸಾಲಿ ಬಿಟ್ಟು ಈಕಿ ಹೋಗಲ್ರಿ, ಸೌದೆಕಾಯಿ ಹಚ್ಕೊಂಡಿಲ್ಲ ಅವ್ರು. ಹಚ್ಕೊಂಡ್ರೆ ಇಲ್ಲಿಗೆ ತಂದು ಹೆಚ್ಚಿಬಿಟ್ರಿ ಅವ್ರ ತಂದೆ ಕರಿ ಗಂಗಮ್ಮ. ಏನ್ ಸಾಲಿಗೆ ಹೋಗಲ್ಲ ನೀನ? ಬಿಟ್ಬಿಟ್ಟಿ ಸಾಲಿ? ಯಾರನ್ನ ಬಿಡಿಸ್ಯಾರ, ನೀನೇ ಬಿಟ್ಟಿಯ? ಯಾಕೆ ಬಿಟ್ಟು ಕಳಿಸ್ತೀರಿ ಇಲ್ಲಿಗೆ? ಏನು ಮಾಡಿಸಿಲ್ಲ ಅವ್ರು. ಆಧಾರ್ ಕಾರ್ಡ್ ಒಂದೇ ಸಂಬಂಧ ಅಲ್ಲ, ಬೇರೆ ಏನಾದ್ರು ನಿನ್ ತೊಂದರೆ ಬಿಡಿಸ್ಯಾರ? ಸಾಲಿ ಬಿಡಿಸಿದಾರ? ಸ್ವಂತೂರು ಯಾವ್ದಮ್ಮ ನಿಂದ? ಸ್ವಂತೂರು ಯಾವ್ದಮ್ಮ? ಸುರಪುರ ತಾಲೂಕು. ಈಗ ಎಷ್ಟು ವರ್ಷ ಆಯ್ತು ಇಲ್ಲಿದ್ದು? ಎಷ್ಟು, 1 ತಿಂಗಳಾಯ್ತಮ್ಮ? 3 ವರ್ಷ ಆಯ್ತ್ರಿ ಸರ್. ಅವ್ರು ಕರ್ಕೊಂಡು 3 ವರ್ಷ ಅಕ್ಕಪಕ್ಕದ ಲೊಕೇಶನ್ ಹಾಕಿದ್ದೀನಿ. ತಂದೆರಿ ಹುಡುಗಿ ಮೇಲೆ ಇದು ಮಾಡಕ್ ಬಂದಾಗ ಏನದ, ನಾನೇ ಇವ್ರ ತಂದೆ ತಾಯಿ ಅಂತ ಇವ್ರ ಬಲ್ಲಿ ತಂದು ಬಿಟ್ಟಿದ್ದೀನಿ. ನಾನು ನನ್ನಿಂದ ಯಾರು ಇಲ್ಲ ರೀ ಸರ್. ನಾ ಒಬ್ಬಕಿನ ಪರದೇಶಿ ಇದ್ದೀನಿ ನಾನು. ಅದಕ್ಕೆ ನನ್ನ ಮಗಳು ಸರ್ ಏನಾಗಿದೆ ಹೇಳ್ತೀನಿ ನೋಡ್ರಿ. ಈಕೆ ತಂದು ಬಿಟ್ಟಾಳ ಅಂತ ತಿಳ್ಕೊಬಿಟ್ಟು ಸಾಲಿಗೆ ಹಚ್ಚಿ ಮಕ್ಕಳಿಗೆ ಇದು ಮಾಡಿಲ್ಲ ನಾವು. ಆದ್ರೆ ಇವ್ರು ಏನಂದ್ರೆ ಬಿಟ್ಬಿಟ್ಟು ಬೆಂಗಳೂರಿಗೆ ಹೋಗೋದು. ಹೋದ್ರೆ ಹೆಂಗ? ಈಗ ಗಂಡ ಅಲ್ಲಿ ಬಂದಾನಿಲ್ಲ, ಗಂಡನ ಜೊತೆಲಿ ಇರ್ಬೇಕಿಲ್ಲ, ಇನ್ನೊಬ್ಬನ ಜೊತೆಲಿ ಹೋಗಿ ಯಾಕಿರ್ಬೇಕ್ರಿ? ಬ್ಯಾಡ ಅಂತ ತಪ್ಪಲ್ಲ? ಹೌದೌದು. ಈಗ ಹೊರ 1 5 ನಿಮಿಷ ಹೊರಗೆ. 1 5 ನಿಮಿಷ ಹೊರಗೆ. ರಾತ್ರಿ ಎಲ್ಲ ಎಲ್ಲಿ ಇರ್ತೀಯ? ಎಲ್ಲ ಇಲ್ಲಿ ಇರ್ತೀವಿ. ಇಲ್ಲಿ 3 ಇಲ್ಲೇ ಇರ್ತೀವಿ ನಾವು. ಇದೇ ಮಠದಾಗ? ಇಲ್ಲೇ ಮಕ್ಕಳದ? ಇಲ್ಲ, ರೂಮ್ ಮನೆ ಮನೆಯಲ್ಲಿ ಇದು ಯಾತ್ಗಿರಿಗ ಅಲ್ಲಲ್ಲ, ಇಲ್ಲಿ ಈ ದೇವಸ್ಥಾನ ಬರ್ತಾರ ಹೋಗ್ತಾರ ಹಂಗಲ್ಲ. ಅಲ್ಲ ಸ್ವಾಮಿಗಳೇ, ಇಲ್ಲಿ ರೂಮ್ ಬೈನಾದ ರೂಮ್ ಅಂತ ನಮ್ದು ಇಲ್ಲ ಅದು. ಬಗಲ ಅಂತ. ಇದು ರೂಮ್ ಇದು ಬಗಲಾಗದ? ಹೌದು. ನೈಟ್ ರಾತ್ರಿ ಯಾರು ಇರ್ತಾರೆ ನಿನ್ ಜೊತೆ? ನಾವು ಇರ್ತೀವಿ ಇಲ್ಲೇ, ನಾವು 3 ಇರ್ತೀವಿ. ನಮ್ಮ ಮಗ ಬರ್ತಾನೆ. ನಾವು ಇರ್ತೀವಿ. ಅದಕ್ಕೇನು
ಎಷ್ಟು ವರ್ಷದಿಂದ ಈ ಈಗ 12 ವರ್ಷ ಆಯ್ತ್ರಿ. 12 ವರ್ಷ ಆಯ್ತು. ನೀನು 12 ವರ್ಷದಿಂದ ಏನ್ ಹೇಳ್ತೀರಿ? ಏನ್ ಸುಳ್ಳು ಹೇಳ್ಬೇಡಮ್ಮ, ಹಂಗೆಲ್ಲ ಏನ್ ಹೇಳ್ತೀನಿ ನೀನು? ಸುಳ್ಳು ಹೊಲ್ಸಲ್ಸ ಹೇಳ್ತಾವ ನೋಡ, ಹಂಗಂದ್ರೆ ಏನ್ ಮಾಡಕತ್ತಂತ ಸುಳಮನ್ ಹೋಗಿ ನಮ್ಗೆ ಏನ್ ಹೇಳ್ತಿಲ್ಲ. ಇಂಥ ಮಕ್ಕಳನ್ನೆಲ್ಲ ಹಿಂಗ್ ಮಾಡ್ತಾರ ಯಾರು? ನನ್ನ ಮಕ್ಕಳಿಲ್ಲ, ದೊಡ್ಡ ಅವರಷ್ಟೇ ಹತ್ರ ನನ್ನ ಮಕ್ಕಳು. ಈಗೆಲ್ಲ ಭಕ್ತರು ಬಂದಿದಾರಲ್ಲ, ಯಾವ್ದಕ್ ಬಂದಿದ್ರು ಅವರೆಲ್ಲ? ಕೇಳಕ್ ಬಂದಾರಿ ಅವ್ರು. ಏನ ಹೇಳ್ತೀರ? ನಮ್ಗೆ ಏನ್ ಕೇಳ್ತಾರ ಅವ್ರು ಏನ್ ಹೇಳಕ್ ಬಂದ್ವಿ ನಾವ್ ಹೇಳ್ತೀವಿ. ನಮ್ಗ ಕಣ್ ಕಾಣ್ತದ, ಕೇಳಕ್ ಬರ್ತಾರ. ಕೇಳಕ್ ಬರ್ತಾರ. ಮತ್ತೆ ಈ ಸಣ್ಣ ಸಣ್ಣ ಕೇಳ್ರಿ ಒಂದೇನಂತ. ಹುಡುಗರು ತಪ್ಪಲ್ಲ ನೀನು? ನಮ್ಮ ಹೆಂಡತಿ ಮಕ್ಕಳಲ್ಲ, ನಮ್ಮ ಹೆಂಡತಿ ಅಣ್ಣನ ಮಕ್ಕಳಲ್ಲ, ನಾವೇ ನೀನೊಬ್ಬ ಸ್ವಾಮೀಜಿ, ಹೌದು, ನೀನ್ ಒಬ್ನೇ ಇರ್ತೀಯ. ಮತ್ತೆ ನಮ್ಗೆ ನಿನ್ ಜೊತೆಲಿ ಮಕ್ಕಳು ಬರ್ತಾರ. ಮತ್ತೆ ಯಾವ ಹೆಣ್ಮಕ್ಳಿಲ್ಲ? ಅವ್ರಿಗೆ ಕೇಳ್ರಿ, ನಾವ್ ಮಾತಾಡಲ್ಲ, ಅವ್ರು ಮಾತಾಡ್ರಿ. ಅಲ್ಲ, ಮಕ್ಕಳು ಇರೋದು ತಪ್ಪಲ್ಲ ನಿಮ್ ಜೊತೆ? ಸಾಲಿಗೆ ಓದ್ತಾಳ್ರಿ ಒಂದ್ ಹುಡುಗಿ, ಸಾಲಿಗೆ ಓದ್ತಾಳೆ, ನೀವು ನೀ ಮಾತಾಡ್ಬಿಡಮ್ಮ, ನಿಂದ ಏನದ ಮಾತಾಡ್ಬಿಡು. ನಮ್ ತಪ್ಪದಲ್ಲ, ಮಾತಾಡಲ್ಲ, ಹೇಳೋದು. ಆಕಿ ತಪ್ಪದ, ನಮ್ ತಪ್ಪದ. ಜೊತೆ ಇಟ್ಕೊಂಡ್ ನನಗ ಅತ್ತನ ಗಂಟ ಎಲ್ಲಿ? ಇಲ್ರಿ ಅದು ಮಗು ನಮ್ದು ಏನಿದಿಲ್ಲ, ನಮ್ದು ಇದಿಲ್ಲ. ಆಕಿನ ಕೂಡ ಮಾತಾಡ್ರಿ ನೀವು, ನಮ್ ಕೂಡ ಮಾತಾಡ್ರಿ. ನೋಡ್ರಿ ಕೇಳ್ರಿ. ಅಲ್ಲ, ಅದು ಆಕಿಂದು ಪರ್ಸನಲ್. ನೀನು ಒಂದ್ ಮಗು, ನೀನ್ 15 ವರ್ಷ ಒಳಗಡೆ ಇದೆಯಾ? ಕಾಲೇಜು ಶಾಲೆಗೆ ಹೋಗ್ಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಶಾಲೆಗೆ ಹೋಗ್ಬೇಕಂದ್ರೆ ವಯಸ್ಸು ಜಾಸ್ತಿ. ಸ್ವಾಮೀಜಿಯಲ್ಲಿ ಇಲ್ಲಿ ಇರಬಾರ್ದಲ್ಲ, ತಪ್ಪು ನಿಂದು. ಹೌದಲ್ಲ? ಹೌದು, ಇರಬಾರ್ದು. ಇಂತಲ್ಲಿ ಇಲ್ಲ. ಓದ್ಬೇಕಮ್ಮ, ಶಾಲೆ ಓದ್ಬೇಕು. ಸೋದರ ಮಾವ ಆಗ್ಬೇಕಾ? ನಾವ್ ಹಿಂಗಿದೀವಿ. ಅದ್ರದ್ದು ಅಭ್ಯಂತ ಇಲ್ಲ. ಆಕಿ ಊರೆಲ್ಲ ತಿರುಗಾಡಿ ಹೊಲ್ಸಲ್ಸ್ ಮಾಡಿ ಕರ್ಕೊಂಡು ಹೋಗಂತೀನಿ. ನನ್ಗೇನ್ ಅದಕ್ಕೇನ್ ಇದಿಲ್ಲ. ಮಕ್ಕಳು ಬಂದು ಕರ್ಕೊಂಡು ಹೋಗಂತೀನ್ರಿ. ನಾನು ಯಾವತ್ತು ಅಂತದ್ದು ಸಂದರ್ಭದ ಇಲ್ಲ. ನಮ್ಮ ಹೆಂಡ್ತಿ ಅಡಿಗೆ ಗಿಡಿಗೆಲ್ಲ ನಾನು ಹೆಂಡ್ತಿ ಕಳಿಸ್ತಾಳ್ರಿ, ಅವ್ರು ಮಾಡಿ ಕೊಡ್ತಾವ. ಹುಡುಗರು ಅವ್ರು ಉಣ್ತಾರ, ಉಂಡು ಸಾರಿಗೆ ಹೋಗ್ತಾರ. ಸ್ವಾಮಿಗಳೇ, ನಿಮಗೆ 3 ಮದುವೆ ಅಂತ ಹೌದಾ? ನನಗೆ 3 ಮದುವೆ ಇಲ್ಲ ರೀ, ಸುಳ್ಳು. 2 ಮದುವೆ? ಯಾರು 3 ಮದ್ವೆ ಅಂತಿಲ್ಲ. ನನಗೆ ಇದೊಂದು ಹೆಂಡತಿ ಅದ, ಇನ್ನೊಂದು ಹೆಂಡತಿ ಅದು ವರಸ್ ಮಾವ. ಇದು ಅಗಸರವ ನಿಂದ ವರಸ್ ಮಾಡಿತ್ತು, ಬಿಟ್ಟು ಬಂದಿವಿ. ಊರಾಗೆ ಅದದು. ಡೈವರ್ಸ್ ಇಲ್ಲ? ಇಲ್ಲ ರೀ, ಡೈವರ್ಸ್ ಇಲ್ಲ. ಬಿಟ್ರೆ ಬೇರೆ ನೋಡ್ಕೊಂಡ್ರಿ ಮತ್ತೆ? ಬೇರೆ ಇಲ್ಲ. ಮದುವೆ ಹೆಂಡತಿ ಇವ್ರು ಮಾತಾಡ್ತಾರ ನೋಡ್ರಿ. ಅಲ್ಲ ಮಾತಾಡಿ ಬಾ ಅಂತ ಹೇಳಿ. ಬಾಮ ಇಲ್ಲಿ ಬಾ, ಈಕಿ ಬಾ ಕರ್ಕೊಂಬ. ಆಯ್ತು ಸಾ, ಇದು ಚಿನ್ನ 5 ನಿಮಿಷ ನೋಡಿ, 5 ನಿಮಿಷ ಮಾಡಿ ಸಾಕು. ತೋಣಿ ಯಾಕೆ ಕಷ್ಟಪಟ್ಟು ಸಾಲಿ ಬಿಡಿಸಿದ್ದ ಬೇರೆ ಏನಾದ್ರು ಅಲ್ಲಿರ್ಬೇಕು. ಇದ್ದದ್ ಮಾತ ಸಿಟ್ಟು ಬರ್ತದ. ಇದ್ದದ್ ಮಾತ ಸಿಟ್ಟು ಬರ್ತದ. ಇದ್ದದ್ ಮಾತ ಸಿಟ್ಟು ಬರ್ತದ. ಮತ್ತೆ ಇದ್ದದ ತಾಯಿ ತಂದೆ ಅಳ್ಕೊಂಡ್ ಬರ್ಲಾಕತ್ತ. ನೀವು ಹೋಗಪ್ಪ, ನೀವು ಹೋಗಕ್ಕೆ. ನಾ ಬಂದೀವಿ, ಅದಕ್ಕೆ ಬಂದೀವಿ. ನೀವು ನೋಡಿ ನಮ್ ಸಲಕ್ಕೆ ಹಂಗಾಗಪ್ಪ ಅಂತ ಅನ್ನೋದು ನಿಮಗ್ ಕೂನ ಇಲ್ಲ. ನಿಮಗ ಅವನೇ ಬೇಕು, ಅವನೇ ಬೇಕು. ನೀವು ಒಟ್ಟಿಗೆ ನಿಮ್ ಸಲಕ್ಕೆ ಹೇಳ್ತೀನಿ ನಂಗ. ನಾನು ಬಟ್ ಅದನ್ನ ಕಣ್ಣೀರು ಕೊಳ್ ತಿಂತೀನಿ ನಾನು. ಆಯ್ತು, ಓಡೋಗದೆ 3 ಸರ್ತಿ ಬಂದಿರ್ತ, ಬರೇ ಹೊಡೆದು ಕಳಿಸ್ಯಾರ. ಬರೀ ಮನೆದಿಂದ ಇಲ್ಲಿ ಬಂದಿದ್ದೇವ್ರಿ. ಹೊಡೆದು ನೋಡ್ರಿ, ಮೈ ತುಂಬ ರಕ್ತ. ನೀರು ಕೊಡ್ರಿ, ಸಾಯ್ತಾಳ. ಮಾಡ್ತೀನಿ
ಗಂಡ ಹೆಂಡತಿ ಕಟ್ಟಿಗೆ ನನ್ನ ಮಕ್ಕಳು ನನ್ನ ಮಕ್ಕಳವ್ರ ಮಾತು ಹಿಂಗೆ ದಾಟಿ ಬರ್ಲಿಲ್ಲ ನೀರು ಕೊಡ್ಲಿಲ್ಲ ರೀ ಸತ್ತಿನ ಸಾಯ್ಲಕ್ಕಂತ ಹಿಂದೆ ಬರ್ರಿ ಮೇಡಮ್ ಹಿಂದೆ ಬಂದ್ರೆ ಈಗ ರೈಟಿಗೆ ಬರ್ರಿ ರೈಟಿಗೆ ನೋಡ್ರಿ ಹಾ ಸ್ವಲ್ಪ ಹಿಂದೆ ಬರ್ರಿ ಗಾಡಿ ಆರೋಪ ಸಮಾಜಕ್ಕೊಂದು ಮಾದರಿ ನೀವು ಇರ್ಲಿ ದೇವರ ಹೆಸರಲ್ಲಿ ಜನರನ್ನ ನಂಬಿಸಿ ಮಟ್ಕ ಜೂಜಾಟದಂತಹ ಚಟುವಟಿಕೆಗಳಿಗೆ ಪ್ರೇರೇಪಿಸುವುದು ಹಾಗೂ ಮೈ ಮೇಲೆ ದೇವರು ಬರುತ್ತೆ ಅಂತ ಹೇಳಿಕೊಂಡು ಭಕ್ತರನ್ನ ದಾರಿ ತಪ್ಪಿಸುವುದು ಸರಿಯಲ್ಲ ಎಂದು ಗೋವಿಂದ ರಾಥೋಡ್ ಹೇಳಿದ್ದಾರೆ. ನಿಜವಾಗಿಯೂ ದೇವರ ಆರಾಧನೆ ಹಾಗೂ ಸಮಾಜ ಸೇವೆಯ ಉದ್ದೇಶ ಇದ್ರೆ ಸಂಕಷ್ಟದಲ್ಲಿ ಇರುವ ರೈತರು ಹಾಗೂ ಕೂಲಿ ಕಾರ್ಮಿಕರ ನೆರವಿಗೆ ನಿಲ್ಲಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಕಾರ್ಯಾಚರಣೆಯಲ್ಲಿ ಮಕ್ಕಳ ರಕ್ಷಣಾಧಿಕಾರಿ ಗೋವಿಂದ ರಾಥೋಡ್, ಕ್ಷೇತ್ರದ ಕಾರ್ಯಕರ್ತರು ಆದ ಪರ್ವತ ರೆಡ್ಡಿ ಹಾಗೂ ರಾಜೇಶ್ವರಿ, 112 ವಾಹನದ ಪೊಲೀಸ್ ಸಿಬ್ಬಂದಿ ಹನುಮಂತಪ್ಪ ಹಾಗೂ ವೀರೇಶ್, ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಸೇರಿ ಸಂಬಂಧಪಟ್ಟ ಅಧಿಕಾರಿಗಳು ಭಾಗವಹಿಸಿದ್ರು. ಬಾಲಕಿಯ ರಕ್ಷಣೆ, ವೈದ್ಯಕೀಯ ಪರೀಕ್ಷೆ, ಹೇಳಿಕೆ ಹಾಗೂ ಆರೋಪಗಳ ಸತ್ಯಾಸತ್ಯತೆ ಕುರಿತು ಕಾನೂನು ಪ್ರಕ್ರಿಯೆಯಂತೆ ತನಿಖೆ ಮುಂದುವರೆದಿದೆ. ಅಪ್ರಾಪ್ತಿಯ ಗುರುತು ಹಾಗೂ ವೈಯಕ್ತಿಕ ವಿವರಗಳನ್ನು ಕಾನೂನುಬದ್ಧವಾಗಿ ಗೌಪ್ಯವಾಗಿಡಲಾಗಿದೆ. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.